ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದು ನಮ್ಮ ಮುಧೋಳ ನಗರದ ಪಾಲಿಗೆ ಅತ್ಯಂತ ಸಂಭ್ರಮದ ದಿನ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದ ಜನ ಅಧ್ಯಕ್ಷತೆ ವಹಿಸಿಕೊಂಡಿರುತ್ತಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಉಸ್ತುವಾರಿ ಸಚಿವ ಸರ್ಕಾರ, ಸನ್ಮಾನ್ಯ ಶ್ರೀ ಆದಿತ್ಯ ಮಾತು ಸಾಹೇಬರನ್ನ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಣ್ಯರನ್ನು ಅವರಿಂದ ಎಲ್ಲರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಧೋಳ ನಗರದ ವಿವಿಧ ಸರ್ಕಾರಿ ಇಲಾಖೆಗಳಿಂದ ಇವತ್ತು ಭೂಮಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದ ಮಾನ್ಯ ಸಚಿವರು ನೆರವೇರಿಸುತ್ತಾ ಬಂದು ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಧೋಳ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳಲ್ಲಿ ಕಾಮಗಾರಿಯ ಪ್ರಾರಂಭವನ್ನು ಇವತ್ತಿಂದ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ಒಂದು ನಗರದ ಮೂಲಭೂತ ಸೇವೆಗಳಾದಂಥ ರಸ್ತೆ ಮತ್ತು ಚರಂಡಿ ಮತ್ತು ಅಂಗನವಾಡಿ ಮತ್ತು ಈ ಒಂದು ಸಮುದಾಯ ಭವನಗಳಾಗಿರ್ಬೋದು, ಇವುಗಳಿಗೆ ಇವತ್ತು 15ನೇ ಹಣಕಾಸು ಯೋಜನೆಯಡಿ ಸುಮಾರು 2 ಕೋಟಿ 15 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಯನ್ನು ಭೂಮಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಗರದ ಸುಂದರಕ್ಕಾಗಿ ಸಾರ್ವಜನಿಕರಿಗೆ ಏನು ಮನೋರಂಜನೆ ಮತ್ತು ಸಾಯಂಕಾಲ ವಾಯು ಉದಾಹರಣ ಹೋಗಬೇಕಾದ್ರೆ ಇಲ್ಲಿ ಸುಸಜ್ಜಿತವಾದಂಥ ಒಂದು ಉದ್ಯಾನವನವನ್ನು ಮಾಡಬೇಕಂತೇಳಿ ನಮ್ಮ PHP ಕಾಲನಿಯಲ್ಲಿ ಸುಮಾರು 85 ಲಕ್ಷ ರೂಪಾಯಿಯಲ್ಲಿ ಇವತ್ತು ಉದ್ಯಾನವನದ ಭೂಮಿ ಪೂಜೆಯನ್ನು ನೆರವೇರಿಸಿಕೊಂಡಿದ್ದಾರೆ. ಮತ್ತು ಸರ್ಕಾರಿ ಮೆಟ್ರಿಕ್ ಪೂರ್ವದ ಬಾಲಕಿಯರ ವಸತಿ ಗೃಹಕ್ಕೆ ಸುಮಾರು 6 ಕೋಟಿ ರೂಪಾಯಿಗಳಲ್ಲಿ ಸುಂದರವಾಗಿ ನಿರ್ಮಿಸಿರುವಂಥ ಒಂದು ವಸತಿ ಗೃಹವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಮತ್ತು ನಮ್ಮ ಫಲಾನುಭವಿಗಳು SCP ಯೋಜನೆ ಅಡಿಯಲ್ಲಿ ಸುಮಾರು ನಮ್ಮಲ್ಲಿ 11,75,000 ರೂಪಾಯಿಗಳ ಒಂದು ಸಾಮಗ್ರಿಗಳನ್ನು ನಮ್ಮ ವಸತಿ ನಿಲಯಗಳಿಗೆ ಮತ್ತು ವಿಶೇಷ ಶಿಬಿರಗಳಿಗೆ ಹಾಗೂ ಶಾಲಾ ಗ್ರಂಥಾಲಯಗಳಿಗೆ ಪುಸ್ತಕ ವಿತರಣೆ ಮಾಡುವುದು ಮತ್ತು ವಿದ್ಯಾರ್ಥಿಗಳಿಗೆ ಪೂರ್ವ ಆಸಕ್ತಿಗಳನ್ನು ನಾವು ಇವತ್ತು ಪೂರೈಸುವಂಥ ಕೆಲಸವನ್ನು ಮಾನ್ಯ ಸಚಿವರಿಂದ ಮಾಡ್ತಿದ್ದೇವೆ. ಹಾಗಾಗಿ ಆರೋಗ್ಯ ಇಲಾಖೆ ಮತ್ತು ನೀರಾವರಿ ಇಲಾಖೆಗಳಿಂದಲೂ ಕೂಡ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಗಿತ್ತು. ಇವತ್ತಿನ ಈ ಒಂದು ಅಂದಾಜು ಸುಮಾರು 27 ಕೋಟಿ ರೂಪಾಯಿಗಳ ಭೂಮಿ ಪೂಜೆ ಮತ್ತು ಜೊತೆಗೆ ಅಡಿಗರು ಉದ್ಘಾಟನೆಯನ್ನು ಮಾನ್ಯ ಸಚಿವರು ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತಿನ ಏನು ನಗರದ ಮೂಲಭೂತ ಬೇಡಿಕೆಗಳು ಅತ್ಯಂತ ಅವಶ್ಯಕತೆಗಳು ಮತ್ತು ವಸತಿಗಾಗಿ ಗ್ರಾಮೀಣ ಪ್ರದೇಶದಿಂದ ಆಗಮಿಸುವಂಥ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಮಕ್ಕಳಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲಿಕ್ಕೆ ಮಾನ್ಯ ಸಚಿವರು ಕುಟುಂಬದರಾಗಿ ಸಾಕಷ್ಟು ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಗರದಲ್ಲಿ ಕೂಡ ನಮ್ಮ ಒಂದು ಅಭಿವೃದ್ಧಿಗಾಗಿ ಈಗ ಸದ್ಯ ಮತ್ತೆ ನಮಗೆ 2 ಕೋಟಿ 40 ಲಕ್ಷ ಸಿಗುತ್ತೆ. ಅದರಲ್ಲಿ ಕೂಡ ಬಂದಿದೆ. ಅದನ್ನು ಕೂಡ ಮುಂದಿನ ವಾರದಿಂದ ಅಡಿಗೆ ಮಾಡ್ತಾ ಇದ್ದೀವಿ. ಹೀಗೆ ತಿಂಗಳಿಗೆ ಸುಮಾರು ನಮ್ಮ ನಗರಕ್ಕೆ 4 ಕೋಟಿ 3 ಕೋಟಿ 2 ಕೋಟಿಗಳ ಕಾಮಗಾರಿಗಳನ್ನು ನನ್ನ ಸಚಿವರು ನೀಡುತ್ತಾ ನಮಗೆಲ್ಲ ನಗರದ ಅಭಿವೃದ್ಧಿಗಾಗಿ ಸಹಕಾರ ನೀಡುತ್ತಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಕೊಂಡು ಹೋಗ್ತಾ ಇದ್ದಾರೆ. ನಗರದ ಪರವಾಗಿ ಮತ್ತು ಹಾಗಾಗಿ ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಕೂಡ ಸಹಕರಿಸಿ ನಮ್ಮ ಒಂದು ಸಲಹೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮ ಮಾಡಿ ಸಹಕರಿಸಿದ್ದಾರೆ. ಸಾಹೇಬರಿಂದ ಇನ್ನೂ ನಾವು ಸರ್ಕಾರದ ಸಾಕಷ್ಟು ಅನುದಾನವನ್ನು ನಗರಕ್ಕೆ ಕೊಡಬೇಕಂತ ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ನಗರ ಸಾರ್ವಜನಿಕವಾಗಿ ಹೇಳಿ ನಮಗೆ ಅರ್ಥಾಗಿ ಮಾತುಗಳನ್ನು ಸರಿ ನಮಸ್ಕಾರ. ನೀನು ಒಬ್ಬ ಮುಂದೆ ನಿಂದ ಬರೋದು ಎಲ್ಲರೊಳಗೆ ಪೂರ ಸ್ಟೇಜ್ ಮ್ಯಾಗು ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕೆಲಸಗಳನ್ನು ಮಾಡಿದೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯಲ್ಲಿ
ಹಲವು ಯೋಜನೆಗಳ ಶಂಕುಸ್ಥಾಪನೆಯನ್ನು ಮಾಡ್ತೇವೆ. ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ಪಕ್ಷದ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಮಾಜಿ ಸದಸ್ಯರು ಜೊತೆಗೆ ಸರ್ಕಾರಿ ವಕೀಲರು, ಸೂರ್ಯವಂಶಿಯವರು, ನಕಾಶಿಯವರು, ಹಲವಾರು ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು, APMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಮಾಜಿ ಸದಸ್ಯರಿದ್ದಾರೆ. ಅದರ ಜೊತೆಗೆ ಮಾಧ್ಯಮಗಳಿಗೆ ಹಾಗೂ ಹಲವಾರು ಇಲಾಖೆಗಳಿಂದ ಅಂದರೆ ನಗರಸಭೆಯಿಂದ ಫಲಾನುಭವಿಗಳ ನಾನು ಭಾಳ ಖುಷಿಯಿಂದ ನನ್ನ ಬಿಟ್ಟು ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದೆ. ಹಾಸ್ಟೆಲ್ ನಾವು ಹ್ಯಾಕೆ ಕಟ್ಟಿದ್ದೀವಿ ಅಂದರೆ ಮಾರ್ಚಲ್ಲೇ ಇಟ್ಕೊಂಡಿದ್ದೀವಿ, ಮಾರ್ಚಲ್ಲೇ ಉದ್ಘಾಟನೆ. ಅದು ಎಂತಹ ಫೀಲಿಂಗ್ ಅಂದರೆ ಬಿಟ್ಟು ರೂಮ್ಗಳು, ಅಚ್ಚುಕಟ್ಟಾದ ರೂಮ್ಗಳು, ಭಾರತಕ್ಕೆ ಬಂದ ಇರಬೇಕು ಆ ರೀತಿ ಬೆಸ್ಟ್. ಇಂಥ ಅದ್ಭುತವಾದ ಕಟ್ಟಡ ನಮ್ಮ ಸಹೋದರರಿಗೆ, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಇವತ್ತು ನಾನು ಉದ್ಘಾಟನೆ ಮಾಡಿದಾಗ ನನಗಾದ ಸಂತೋಷ ಮತ್ತೊಂದಿಲ್ಲ. ನಮ್ಮ ಅಲ್ಲಿ ಬರ್ತಕ್ಕಂಥ ಬಡವ ಮಕ್ಕಳು, ಆ ಮಕ್ಕಳು ಇಂಥ ಒಂದು ಅದ್ಭುತವಾದ ಹಾಸ್ಟೆಲ್ ಇಟ್ಕೊಂಡು ಓದ್ತಾರೆ ಅಂತಕ್ಕಂಥ ಹೆಮ್ಮೆ ನನಗೆ ಭಾಳ ಖುಷಿ ತಂದಿದೆ. ನಾನು ಸರ್ಕಾರ ಖುಷಿ ತಂದಿದೆ ಮತ್ತು ನಾನು ಸಿದ್ದರಾಮಯ್ಯವರನ್ನ ಜೊತೆ ನಾನು ಅಭಿನಂದನಿಸ್ತೀನಿ. ಈ ಭಾಗದ ಅಭಿವೃದ್ಧಿ ಕಲಿತರು ಬಂದಾಗ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ನಾಟಾಗಿ ನನಗೆ ಸಹಾಯ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಸ್ಟೆಲ್ಗೆ 650 ಲಕ್ಷ ಅಂದರೆ 650 ಲಕ್ಷ ರೂಪಾಯಿಗಳನ್ನು ನಾನು ಮಾಡ್ತಕ್ಕಂಥದ್ದು. ಇನ್ನೊಂದು ಇಲ್ಲಿ ಹಾರಾಗಿ ಬರೋಕ್ಕೆ ಅದರಲ್ಲಿ ಒಂದು ಸುತ್ತುವ ದಾಡನೆ ಇರ್ತದೆ. ಅದನ್ನು ನಾವು ಮಾಹಿತಿ ಕೊಡುವಂಥ ಸಂತೋಷ ಕಾಲೇಜಿನವರು ನನ್ನ ಜೊತೆ ಭಾಳ ಒಡನಾಟ ತಂದುಕೊಂಡಿದ್ದು ಹಾಡಿರ್ತಕ್ಕಂಥದ್ದು ಹಾಗೂ ಭಾಗದ ಹಿರಿಯರು ನನಗೆ ಒತ್ತಾಯ ಮಾಡಿದಾಗ 95.9 ಲಕ್ಷ ರೂಪಾಯಿಗಳನ್ನು ಗಾರ್ಡನ್ಗಾಗಿ ನಾನು ತೆಗೆದಿರ್ತಕ್ಕಂಥದ್ದು. ಶಂಕುಸ್ಥಾಪನೆ ಪೂಜೆ ಮಾಡಿದೆ. ಇನ್ನು ಒಟ್ಟು ಇತ್ತೀಚೆಗಳಲ್ಲಿ ಹಾಗೂ ಸರ್ಕಾರಿ ವಸತಿ ನಿಲಯಗಳ ಸಾಮಗ್ರಿಗಳ ಪೂರೈಕೆಗಾಗಿ 11.75 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು. ಒಟ್ಟು ಈಗಿನ